ಈಗ ನೀವೇ ಹೇಳಿ, ಅವನು ಕ್ವಶನ್ ಮಾಡಿದಾಗ ನಾನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಆ ಒಂದು ಟೆಕ್ನಿಕ್ ಯೂಸ್ ಮಾಡಿ ಏನು ಹೇಳ್ತಾನೆ ಅವನು, ಹೌದು ಹಿಂಗೆ ಮಾಡಿದೆ. ಮೇಲೆ ಎತ್ಕೊಂಡು ಬಂದಮೇಲೆ ಏನಪ್ಪ ಮಾಡಿದೆ ಅಂತ ಕೇಳ್ತೀನಿ ನಾನು. ಪ್ರೊಫೆಸರ್ ಏನು ಹೇಳ್ತಾನೆ, ಕೋಳಿ ಕೊಯ್ದರೆ, ಈಗ ಏನಾದರೂ ಆಗಲಿ ಕೋಳಿನ ಕುರಿನ ಕೊಯ್ಬೇಕಾದ್ರೆ ಏನು ಮಾಡ್ತಾರೆ, ಫಸ್ಟು ಕುತ್ತಿಗೆ ಕೊಯ್ತಾರೆ. ಕುತ್ತಿಗೆ ಕೊಯ್ದು ರಕ್ತನ ಅರಿಬಿಡ್ತಾರಲ್ವ. ಆಮೇಲೆ ಕಟ್ ಮಾಡಿದ್ರೆ ಅದೇನು ಸ್ಪಿಲ್ ಆಗೋಲ್ಲ, ಗೋಡೆ ಮೇಲೆಲ್ಲ ಆರೋದಿಲ್ಲಲ್ಲ ಬ್ಲಡ್ಡು. ಹಾಗೆ ನೀವು ಕಟ್ ಮಾಡಿದ್ರೆ ಎಲ್ಲ ನಿಮ್ಮ ಮೈ ಮೇಲೆ ಆರುತ್ತೆ, ಮುಖದ ಮೇಲೆ ಆರುತ್ತೆ, ಎಲ್ಲ ಮೇಲೆ ಆರುತ್ತೆ, ಗೊತ್ತಲ್ವ. ಅವನ ಹತ್ರ ಒಂದು ತುಂಡು ಇರುತ್ತೆ. ಈ ಮನೆಯಲ್ಲಿ ಅವನು ನಾನ್ ವೆಜಿಟೇರಿಯನ್ ತಾನೆ, ತುಂಡಿರುತ್ತೆ, ಒಂದು ಮಚ್ಚಿರುತ್ತೆ, ಅದು ಮಾಂಸ ಕಟ್ ಮಾಡೋಕ್ಕೆ. ಇವನು ಫಸ್ಟು ಕುತ್ತಿಗೆ ಕೊಯ್ತಾನೆ, ಕೂದಲಿಗೆಲ್ಲ ಇದು ಮಾಡಿ ಬೆಂಕಿ ಕೊಡ್ತಾನೆ. ಆಮೇಲೆ ಒಂದು ಕಡೆಯಿಂದ ಸಣ್ಣ ಸಣ್ಣದಾಗಿ ಪೀಸುಗಳು ಮಾಡ್ತಾನೆ. ಇಡೀ ರಾತ್ರಿ ಇವರು ಬೆಳಗ್ಗೆ ಇದೆಲ್ಲ ಇಲ್ಲಿ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಹೋಗ್ತಾರೆ 5 ಗಂಟೆಗೆ. ಅಷ್ಟೊತ್ತಿಗೆ ಏನು ಮಾಡ್ತಾನೆ ಅವನು, 4 ಗನ್ನಿ ಬ್ಯಾಗಲ್ಲಿ ಸಣ್ಣ ಸಣ್ಣ ಬ್ಯಾಗ್ಗಳಲ್ಲಿ ತುಂಬಿರ್ತಾನೆ ಇದನ್ನ. ಕೋಳಿ ಥರ ಕಟ್ ಮಾಡಿ, ಈ ಕೋಳಿ ಕಟ್ ಮಾಡೋದು ಗೊತ್ತಲ್ಲ ಎಷ್ಟು ಸಣ್ಣ ಪೀಸ್ ಆಗುತ್ತೆ ಅಂತ. 4 ಬ್ಯಾಗಲ್ಲಿ ತುಂಬಿರ್ತಾನೆ 5 ಗಂಟೆಗೆ. ಅಪ್ಪ ಮಗ ಸೇರಿ 4 ಬ್ಯಾಗ್ಗಳು ಎತ್ಕೊಂಡ್ಬಂದು ಕಾರಲ್ಲಿ ಇಕ್ತಾರೆ. ಈ ಹುಡುಗ ನೋಡ್ತಾ ಇರ್ತಾನೆ. ಏನು ಇವರು ಜೊತೆಲಿ ಹೋಗಿರೋದನ್ನು ಟ್ರೈಲರ್ ನೋಡಿದ್ದಾನೆ. ಈ ಹುಡುಗಿ ಅನ್ಕಾನ್ಷಿಯಸ್ ಆಗಿರೋ ಒಂದು ಸಿಂಗಲ್ ಬಾಡಿನ, ಅಂದರೆ ಸಿಂಗಲ್ ಪೀಸಲ್ಲಿ ಇರ್ತಕ್ಕಂಥ ಬಾಡಿನ ಈ ಸುಬ್ಬ ನೋಡಿದ್ದಾನೆ. ಅದು ಎಲ್ಲಿ ಎತ್ಕೊಂಡು ಹೋಗ್ತಾರೆ, ಇವ್ರ ಮನೆಗೆ ಎತ್ಕೊಂಡು ಹೋಗ್ತಾರೆ. ಅವನು ಮದುವೆ ಆದಾಗ ಕರ್ಕೊಂಡಿಲ್ಲ ಮನೆ ಒಳಗಡೆ, ಮಧ್ಯದಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ರಾಜಿ ಮಾಡಿಕೊಂಡು ಮನೆ ಸೇರಿಸ್ಕೊತ ಹೋದರೆ, ಅವ್ರು ಸತ್ರು ಮನೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾನೆ. ಅದೇ ಫಸ್ಟ್ ಟೈಮು ಹೆಣ ಆಗಿ ಎತ್ಕೊಂಡು ಹೋಗೋದು ಮನೆಗೆ. ಅನ್ಕಾನ್ಷಿಯಸ್ ಆಗಿದ್ಲೋ ಹೆಣ ಆಗಿದ್ಲೋ ಯಾರಿಗೂ ಗೊತ್ತು, ಹಂಗೈತಿ. ಬಟ್ ಎಸ್ ಕಟ್ಟರ್ ಇಂಟು ಪೀಸಸ್. ಅದನ್ನೇನು ಮಾಡ್ತಾನೆ, ಅದೇ ಕಾರಲ್ಲಿ ಹಾಕ್ಕೊಂಡು 3 ಜನ ಹೋಗ್ತಾರೆ ಇದಕ್ಕೆ ಹೆಬ್ಬಾಳಕ್ಕೆ. ಇವನು ಯೂನಿವರ್ಸಿಟಿಲಿ ಇದ್ದಾನಲ್ಲ, ಹೆಬ್ಬಾಳದ ಹತ್ರ ವೆಟರ್ನರಿ ಕಾಲೇಜಿಂದ ಸ್ವಲ್ಪ ಕೆಳಗಡೆ ಒಂಥರ ಬ್ಯಾಂಬೂ ಗ್ರೂ, ಅಂದರೆ ಅದೊಂದು ಬುಷಸ್ ಇರ್ತದೆ ಕಾಡು ಥರ. ಅಲ್ಲಿ 2 ಬ್ಯಾಗನ್ನು ಇಳಿಸ್ಕೋತಾರೆ. 2 ಬ್ಯಾಗನ್ನು ಇಳಿಸ್ಕೊಂಡು ಇವನೊಂದು ಅವ್ರ ಮಗ ಒಂದು ತೊಗೊಂಡು ಹೋಗ್ತಾರೆ ಒಳಗಡೆ ಆ ಬುಷಸ್ಸಲ್ಲಿ. ಹಿಂಗೆ ಬಿಸಾಕ್ತಾರೆ. ಈ ಬ್ರೆಡ್ಡನ್ನು ಬಿಸಾಕ್ತೀರಿ ನೋಡಿ ನೀವು, ಕಾಗೆ ಗದ್ದಿಗೆ ಆ ಥರ. ಆ 12 ಬ್ಯಾಗನ್ನು ತೊಗೊಳ್ತಾರೆ. ಆ ಖಾಲಿ ಚೀಲಗಳನ್ನ ಹಂಗೆ ಎತ್ಕೊಂಡ್ಬರ್ತಾರೆ, ಕಾರಲ್ಲಿ ಹಾಕ್ಕೋತಾರೆ. 12 ಚೀಲ ತುಂಬಿರ್ತದಲ್ಲ, ಅದನ್ನು GKVKಗೆ ಎತ್ಕೊಂಡು ಹೋಗ್ತಾರೆ. GKVKಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಒಳಗಡೆ ಹೋಗ್ಬೇಕಾದ್ರೆ. ಆ ಸೆಕ್ಯೂರಿಟಿನ ಕೇಳ್ತಾರೆ, ಯಾರು ನಿಲ್ಲಿಸಿ ಅಂತ. ಯಾಕೆ ಅದು ಚೆಕ್ ಪೋಸ್ಟ್ ಆವಾಗ ಹಾಕಿದ್ರು ಅಂದರೆ, ಅದೊಂದು ಫಾರೆಸ್ಟ್ ಇತ್ತು ಅವ್ರದ್ದು, ಅಂದರೆ ಈ ಯೂಕ್ಲಿಪ್ಟಸ್ ಇದು ಸ್ತೋಪು, ಅದನ್ನು ಮಾರಿರ್ತಾರೆ. ಅದನ್ನು ಎಷ್ಟು ಹೋಯ್ತು ಎಷ್ಟು ಬಂತು ಅನ್ನೋದಕ್ಕೆ ಲೆಕ್ಕ ಮಾಡಲಿಕ್ಕೆ ಇಟ್ಟಿರ್ತಾರೆ. ಹೋಗಿದ್ದು ಬಂದಿದ್ದೆಲ್ಲ ಲೆಕ್ಕ ಹಾಕಬೇಕು. ಆವಾಗ ಎಲ್ಲ ವೆಹಿಕಲ್ಸು ನೀವು ಎಂಟ್ರಿ ಮಾಡಬೇಕಂತ ಹೇಳಿರ್ತಾರೆ. ಸೊ ಹೋಗಿದ್ದು ಬಂದಿದ್ದೆಲ್ಲನೂ ಲೆಕ್ಕ ಮಾಡ್ತಾರೆ, ಅಲ್ಲಿ ಬರೀಬೇಕು. ಈಗ ನಾನೇ ಡ್ರೈವರ್ ಒಂದು ಕಾರಲ್ಲಿ ಹೋದೆ ಅಂದರೆ ಇಳಿದು ಹೋಗಿ ಬರಬೇಕು, ಕಾರ್ ಡೀಟೇಲ್ಸು, ನನ್ನ ಡೀಟೇಲ್ಸು, ಎಲ್ಲಿ ಹೋಗ್ತೀನಿ ಏನಂತ ಪರ್ಪಸ್ಸು, ಸಿಗ್ನೇಚರ್, ಟೈಮ್, ಡೇಟ್, ಈ ಥರ ಹೋಗೋಗೂ ಬರೀಬೇಕು, ಆಚೆ ಹೋಗೋಗೂ ಬರೀಬೇಕು. ಇವನು ನಿಲ್ಲಿಸ್ತಾನೆ. ಯಾವಾಗ ನಿಲ್ಲಿಸ್ತಾನೆ, ಇವನು ಪ್ರೊಫೆಸರ್ ಎತ್ಕೊಂಡು, ನಾನು ಪ್ರೊಫೆಸರ್ ಗೊತ್ತಾಗಲೇನೆ ದಿನ ಬರ್ತೀನಲ್ಲ ಅಂತ. ಇಲ್ಲ ಸ್ವಾಮಿ, ಯಾರೇ ಬಂದ್ರೂ ನಮಗೆ ಇನ್ಸ್ಟ್ರಕ್ಷನ್ ಇರೋದು ಎಂಟ್ರಿ ಮಾಡಬೇಕು. ಮಗ ಹೋಗಿ ಎಂಟ್ರಿ ಮಾಡ್ತಾನೆ, ಬರೀತಾನೆ. ಹೋಗ್ತಾರೆ. 2 ಚೀಲ ಇನ್ನು ಬಾಕಿ ಇರ್ತದಲ್ಲ, ಅದನ್ನ ಅಲ್ಲೊಂದು ಅಗೈನ್ ಫಾರೆಸ್ಟ್ ಇದೆ. ನಿಮ್ಗೆ ಗೊತ್ತಿರಬೇಕು, ಇವಾಗ GKVK ನೀವು ಭಾಳ ಡೆವಲಪ್ ಆಗಿರೋದು ನೋಡ್ತೀರ. ನಾನು ಹೇಳೋದು 88ರಲ್ಲಿ, 8 ಡಿಸೆಂಬರಲ್ಲಿ. ಆವಾಗ ಏನು ಮಾಡ್ತಾರೆ, ಅಲ್ಲಿ ಕೂಡ ಕಾಡು ಒಳಗಡೆ ತೊಗೊಂಡೋಗ್ತಾರೆ. ಅಲ್ಲಿ 2 ಬ್ಯಾಗ್ ಇವರಿಬ್ಬರು ಎತ್ಕೊಂಡೋಗಿ, ಒಂದು ಸ್ವಲ್ಪ ಭಾರ ಇರ್ತದೆ. ಅವನಿಗೆ ಸುಬ್ಬನಿಗೆ ಹೇಳ್ತಾನೆ ಇವರಪ್ಪ, ಹಿಡ್ಕೊಳ್ಳೋ ಅಣ್ಣಂಗೆ ಭಾರ ಆಗುತ್ತೆ ಅದು ಅಂತ. ಅವನು ಹಿಡ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಹಿಂದ್ಗಡೆ ನಿಂತ್ಕೊಂಡಿರ್ತಾನೆ. ಇವರಿಬ್ಬರು ಓಪನ್ ಮಾಡಿ ಬಿಸಾಕ್ತಾ ಇರ್ತಾರೆ. ಇವನೇನು ಮಾಡ್ತಾನೆ, ಆ್ಯಂಗ್ಸೈಟಿ ನೋಡಿ, ಅಲ್ಲಿ ಹೆಬ್ಬಾಳದ ಹತ್ರ ಕರ್ಕೊಂಡೋಗಲಿಲ್ಲ ಒಳಗಡೆ, ಇಲ್ಲಿ ಕರ್ಕೊಂಡೋದ್ರು. ಅವಾಗ ಏನಂತಾನೆ, ಅಣ್ಣ ಏನಿದು ಮಾಂಸ ಇದ್ದಂಗಿದೆ ಅಂತ. ಅವ್ರಿಗೆ ಗಾಬರಿ ಆಗ್ಬಿಡ್ತಾರೆ. ನೀನು ಯಾರು ಇಲ್ಲಿ ನಿಂತ್ಕೊಳ್ಳೋಕೆ, ಹೋಗೋ ಗಾರ್ಗೆ ಅಂತ. ಅವನು ಹೋಗ್ಬಿಡ್ತಾನೆ. ಸೊ ಬಿಸಾಕ್ತಾರೆ. ಇಷ್ಟು ನಮಗೆ ಕೊಟ್ಟಂಥ ಮಾಹಿತಿ. ಹೀಗೆ ಮಾಡಿದ್ದೀವಿ ಅಂತ. ಇದು ನೋಡಿ, 1 ತಿಂಗಳು ಗ್ಯಾಪ್ ಆಗಿದೆ. ಈಗ ಸಿಗುತ್ತಾ? 2 ಕಾರ್ಡು.
ನಾಯಿಗಳಿದ್ದಾವೆ, ನರಿಗಳಿದ್ದಾವೆ, ಕಾಗೆಗಳಿದ್ದಾವೆ, ಹದ್ದುಗಳಿದ್ದಾವೆ ಎಲ್ಲ. ನಾನೇನು ಮಾಡಿದೆ, ಒಂದು 20 ಜನದ್ದು ಒಂದು ಟೀಮ್ ಮಾಡಿದೆ. ಆಗ ಈ ವಿಡಿಯೋ ಕ್ಯಾಮ್ರಾ ಎಲ್ಲ ಹೊಸದು, ಅದು ಮಾಡಿದೆ. ಸ್ಟಿಲ್ ಕ್ಯಾಮ್ರಾ ತೊಗೊಂಡೆ, ಅದನ್ನು ಒಂದು ಟೀಮ್ ಮಾಡಿದೆ. ನಮ್ಮ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ನಮ್ಮ ಇದರಿಂದ ಕ್ರೈಮ್ ಬ್ರ್ಯಾಂಚಿಂದ ತೊಗೊಂಡು, ನಮ್ಮ ಒಳ್ಳೆ ಕಾನ್ಸ್ಟೇಬಲ್ಸ್ ಚೆನ್ನಾಗಿ ಕಣ್ಣು ನಾವು ಏನು ಫೋಕಸ್ ಮಾಡ್ತಾಯಿದ್ವಿ ಅದ್ರ ಮೇಲೆ ಬೀಳುವಂಗೆ ತೊಗೊಂಡು ಒಂದು ಲೈನ್ ಫಾರ್ಮೇಷನ್ ಟೈಪ್ ಮಾಡಿ ಇಂಚಿಂಚು ನಾವು ಶೋಧ ಮಾಡಿದ್ವಿ. ಎಲ್ಲಿ ಹಾಕಿದೆ ಅಂತ ಅವ್ರು ತೋರಿಸಿದ, ಇಂಥ ಕಡೆ ಹಾಕಿದೆ ಅಂದ್ರೆ ಮಾಡಿದ ಮೇಲೆ ಅವರು ಹಾಕಿದ ಜಾಗದಲ್ಲಿ ನಾವು ಶೋಧ ಮಾಡಿದಾಗ ಹೆಬ್ಬಾಳದಲ್ಲಿ ಒಂದು 3 ಪೀಸ್ ಸಿಕ್ತು. ಒಂದು ಪೀಸು ನಾನು ಹೇಳ್ತೀನಿ, ಒಂದು ಹಳ್ಳ, ಗಡ್ಡೆಯಿಂದ ಸ್ವಲ್ಪ ನೋಡಿದರೆ ಹಳ್ಳ, ನೀರು ಹರಿಯುವಂಥದ್ದು. ನೀವು ಕೊಡಬೇಕು, ನಾವೇನು ದೊಂಗರ ಅಂತೀವಲ್ಲ ಹಾಗೆ. ನನಗೆ ಅಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಗುಡ್ಡೆ ಥರ ಇತ್ತು, ಮರಳು ಗುಡ್ಡೆ. ನನಗೆ ಸ್ವಲ್ಪ ಡೌಟ್ ಬಂತು, ಇಲ್ಲೇನೋ ತಂದು ಮುಚ್ಚಿದಾರ ಅಂತ. ನಾನೇನು ಮಾಡ್ತೀನಿ, ಆ ಗುಡ್ಡೆಯಿಂದ ಜಂಪ್ ಮಾಡ್ತೀನಿ. ಜಂಪ್ ಮಾಡಿದಾಗ ನೀವು ಈ ಒಂದು ಕಬ್ಬಿನ ತುಂಡು ಏನಾದ್ರು ಇದ್ದರೆ ಒಂದು ಎಡ್ಜಲ್ಲಿ ನೀವು ಧುಮುಕಿದ್ರೆ ಇನ್ನೊಂದು ಬಾರಿ ಎತ್ಕೊಳುತ್ತೆ ಹಿಂಗೆ. ಹಾಗೆ ಒಂದು ಮೂಳೆ ಎತ್ಕೊಳ್ತು. ನೋಡಿ, ವಿಚಿತ್ರ ಅಂದರೆ ನನಗೆ ಅನಿಸ್ತದೆ, ಮೋಸ್ಟ್ಲಿ ಆ ಹುಡುಗಿನೇ ನನಗೆ ಕಾಲು ಹಿಡ್ಕೊಂಡ್ಲೇನೋ ಏನೋ ನಾನು ಸಾಪಾಡು ಅಂತ ಹೇಳ್ತಾ ಇದ್ದಾಳೇನೋ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಬಟ್ ಆವಾಗ ಇದೊಂದು ಮೂಳೆ ಅಂತ ನನಗೆ ಅನಿಸ್ತು. ಒಂದು ಮೂಳೆ ಸಿಕ್ಕಿದ್ರೆ ನೀವೇನಾದರೂ ತಿಳ್ಕೊಬೋದಲ್ವಾ? ಅದು ನಾಯಿದೋ, ನರಿದೋ, ಮನುಷ್ಯರದೋ, ಗಂಡಸರದೋ, ಹೆಂಗಸರದೋ, ಮಗುದೋ, ದೊಡ್ಡವ್ರದ್ದೋ ಏನಾದರೂ ತಿಳ್ಕೊಬೋದು. ನಾನು ಆ ಭಾವನೆಯಿಂದಲೇ ನಾನು ಏನೇ ಇರಲಿ, ಮೂಳೆ ಏನು ಸಿಕ್ಕಿದ್ರು ನಾವು ತೊಗೊಳ್ಬೇಕು ಅಂತ ಹುಡುಕಿದ್ದು. ಯಾಕೆಂದರೆ ಆ ಸ್ಟೇಜಲ್ಲಿ ಮಾಂಸ ಇರಲಿಕ್ಕಿಲ್ಲ, ಮೂಳೆನೇ ಸಿಗ್ಬೋದು. ಹುಡುಕಿದಾಗ ಇದನ್ನು ಸೀಲ್ ಮಾಡ್ಕೊಂಡ್ವಿ. ಫೋಟೋಗ್ರಫಿ ಎಲ್ಲ ಮಾಡಿದ್ರೆ ಮುಂದೆ ಹಿಂಗೆ ಇನ್ನೊಂದೆರಡು ಪೀಸ್ ಸಿಕ್ತು. ಆಮೇಲೆ ಮೈದಾನದಲ್ಲಿ ಅಲ್ಲಿ 3 ಪೀಸ್ ಸಿಕ್ತು ನಮಗೆ. ಅದು ಏನೋ ವರ್ಟಿಬ್ರಲ್ ಕಾಲಮ್ಮು ಈ ಥರ ಕಟ್ ಮಾಡೋದು ಸಣ್ಣ ಪೀಸ್ಗಳು. ಇನ್ನು ಅದೆಲ್ಲ ಎಕ್ಸಾಸ್ಟ್ ಆದಮೇಲೆ ನಾವು GK ಹೋದ್ವಿ. ಅಲ್ಲಿ ತೋರಿಸಿದ್ರು ಜಾಗ. ಅಲ್ಲಿ ಇದೇ ಪ್ರಾಕ್ಟೀಸ್ ಮಾಡಿದಾಗ 4 ಮೂಳೆ ಸಿಕ್ತು. ಅಲ್ಲಿ ಒಂದು ಸ್ಕಲ್ದು ಒಂದು ಪಾರ್ಟು, ಈ ಲೋಯರ್ ಜಾದು ಇಷ್ಟೊಂದು, ಆಮೇಲೆ ಅಲ್ಲೂ ಕೂಡ ಇದು ವರ್ಟಿಬ್ರಲ್ ಕಾಲಮ್ದು ಒಂದಷ್ಟು ಪೀಸಸ್ಸು, ಮತ್ತು ಈ ಪೆಲ್ವಿಕ್ ಬೋನು ಎಲ್ಲ ಸಿಕ್ತು. ಪೆಲ್ವಿಕ್ ಬೋನ್ ಅಂದರೆ ಗೊತ್ತಾ? ಹಿಪ್ಪು ಬೋನು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಅದ್ರ ಮೇಲೆ ಸೆಕ್ಸ್ ಡಿಟರ್ಮೈನ್ ಮಾಡ್ಬೋದು, ಏಜು ಕೂಡ ಡಿಟರ್ಮೈನ್ ಮಾಡ್ಬೋದು. ಈ ಫ್ಯೂಮರ್ ಬೋನು ನಮಗೆ ಆವಾಗ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಗೊತ್ತಾಗಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು, ಅದರಲ್ಲಿ ಒಂದು ಸ್ವಲ್ಪ ಮೂಳೆ ಮುರಿದಿದ್ದು ಅದ್ರ ಮೇಲೆ ಕೂಡಿಕೊಂಡಿರೋದು ಇದು ಇತ್ತು, ಗುರುತು. ಈಗ ಮೂಳೆ ಫ್ರ್ಯಾಕ್ಚರ್ ಆದರೆ ಕೂಡ್ಕೊಂಡ್ರೆ ಏನಾಗುತ್ತೆ, ನೀವು ಹೇಗೆ ಕಬ್ಬನ್ನ ಬೆಲ್ಡ್ ಮಾಡಿದ್ರೆ ಅದ್ರ ಮೇಲೆ ಒಂದು ಗಂಟು ಬರುತ್ತಲ್ಲ, ಹಾಗೆ ಅದು ಮೇಲೆ ನಾವು ಅದು ಏಜ್ ಹೇಳ್ಬೋದು, ಯಾವಾಗ ಮುರಿದಿದೆ, ಎಷ್ಟು ದಿವಸ ಇದು ಗಂಟು ಎಷ್ಟು ದಿವಸದಿಂದ ಡೆವಲಪ್ ಆಗಿದೆ, ಅದ್ರ ವಯಸ್ಸು ಹೇಳ್ಬೋದು. ಅದು ಹೆಂಗಾಗಿತ್ತು ಅಂದರೆ ಆಮೇಲೆ ತನಿಖೆಯಲ್ಲಿ ಗೊತ್ತಾಗಿದ್ದು, ಇವಳು ಸಣ್ಣ ಮಗು, ಅವರಪ್ಪ ಇವರಿಬ್ಬರು ವಾಕಿಂಗ್ ಹೋಗಿದ್ದಾರೆ. ಮಗುನ ಅಪ್ಪ ಕರ್ಕೊಂಡು ಹೋಗಿದ್ದಾನೆ. ಅವರಪ್ಪ 2ನೇ ವರ್ಲ್ಡ್ ವಾರಲ್ಲಿ ಯುದ್ಧ ಮಾಡಿದವನು, ಯೋಧ. DSP ಜೀಪ್ ಬಂದಿದೆ. ಇವನು ಮೊದಲು ಬಲಗಡೆ ಕರ್ಕೊಂಡು ಹೋಗ್ತಾ ಇರೋದು ಮಗುನ. DSP ಜೀಪು ಅವಳಿಗೆ ಗುದ್ದುಬಿಟ್ಟಿದೆ, ಕಾಲು ಫ್ರ್ಯಾಕ್ಚರ್ ಆಗೋಯ್ತು ಮಗುಗೆ. ಇವನೇನು ಮಾಡ್ತಾನೆ, DSPನ ಎಳ್ಕೊಂಡು ಗುದ್ದುತ್ತಾನೆ. ಅದೊಂದು ಕೇಸ್ ಅವನ ಮೇಲೆ ರಿಜಿಸ್ಟರ್ ಆಗಿತ್ತು ಅವಾಗ, DSP ಹೊಡೆದ ಅಂತ. ಜೊತೆಗೆ ಈ ಆಕ್ಸಿಡೆಂಟ್ ಕೇಸು ರಿಜಿಸ್ಟರ್ ಆಗಿತ್ತು. ಜೊತೆಗೆ ಆ ಮಗುಗೆ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಆಗಿತ್ತು, ಕಾಲೆಲ್ಲ ಮೂಳೆ ಸರಿ ಮಾಡಿದರು. ಅವಳು ಸ್ವಲ್ಪ ಕುಂಟ್ತಾ ಇದ್ಲು, ಅದರಿಂದ ಅದೊಂಥರ ಸ್ಟೈಲಾಗಿ ನಡೀತಾಯಿದ್ಲು. ಅದಕ್ಕೆ ಅವಳು ನಡೆಯೋ ಸ್ಟೈಲು ಏನೋ ಒಂದು ಮಕ್ಕಳು ಗೊತ್ತಲ್ಲ ಹೇಳ್ತಾಯಿದ್ರು. ಜೊತೆಗೆ ಏನಾಗಿತ್ತು, ಅವಳು ಸಣ್ಣದರಲ್ಲಿ ಒಂದೇ ಕಡೆ ಮಲಗಿ ಇದು ಒಂದು ಕಡೆ ಚಪ್ಪಟೆ ಆಗೋಗಿತ್ತು. ಈಗ ಗೊತ್ತಲ್ಲ ನಿಮಗೆ, ರೌಂಡಾಗಿರುತ್ತೆ ತಲೆ. ಕೆಲವು ಸಣ್ಣ ಮಕ್ಕಳಲ್ಲಿ ಒಂದೇ ಕಡೆ ಮಲಗಿದ್ರೆ ಏನಾಗುತ್ತೆ, ಚಪ್ಪಟೆ ಆಗುತ್ತೆ, ಒಂದು ಕಡೆ ರೌಂಡ್ ಇರುತ್ತೆ. ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಬಾಯ್ಸ್ ಟೈಪು ಏರ್ ಸ್ಟೈಲ್ ಮಾಡಿಕೊಂಡು ಅದನ್ನು ಇಲ್ಲಿ ಸ್ವಲ್ಪ ಕುಪ್ಪೆ ಥರ ಏನೋ ಕೂದಲ ಬಿಟ್ಕೊಂಡಿದ್ದು ಅವಳು. ಬಾಯ್ಸ್ ಟೈಪ್, ವೆರಿ ಸ್ಟೈಲಿಶ್ ಗರ್ಲ್, ರೀಸೆಂಟ್ ಅಷ್ಟೇ ಅಲ್ಲ, ವೆರಿ ಸ್ಟೈಲಿಶ್ ಗರ್ಲ್ ಅಂತ, ಸ್ಮಾರ್ಟ್ ಆಗಿರೋದು ಅಂತ. ಅದನ್ನು ಅವ್ರ ತಾಯಿ ಹೇಳ್ತಾಳೆ,
ಗುರ್ಸ್ತಾಳೆ ಒಂದು ಕಡೆ ಈ ಥರ ಚಪ್ಪಟೆ ಆಗಿದೆ ಅಂತ. ಹಲ್ಲುಗಳು ನೀವು ನೋಡಿದ್ರಿ, ನಮ್ಮದೆಲ್ಲ ಸ್ವಲ್ಪ ಅಗಲ ಅಗಲ ಇರ್ತದೆ, ಕೆಲವರಿಗೆ ಒಂಥರ ಇಲಿ ಹಲ್ಲು ಥರ ಇರ್ತದೆ ಚೂಪಾಗಿ. ಅವಳಿಗೆ ಇಲಿ ಹಲ್ಲು ಥರ ಇತ್ತು. ಅವಳಿಗೆ ಜುಡಾಯಿಸೋರಂತ ಇಲಿ ಹಲ್ಲು ಅಂತ. ಸೊ ಅದನ್ನು ಗುರ್ತಾ ಹಿಡಿದ್ಲು ಅವರಮ್ಮ. ಇನ್ನು ಪೆಲ್ವಿಕ್ ಬೋನು ಡಾಕ್ಟ್ರು ಪೋಸ್ಟ್ಮಾರ್ಟಮಲ್ಲಿ ಏನು ಹೇಳಿದ್ರಂದರೆ, ಇದು ಹೆಂಗಸರದು, ಇದು ವಯಸ್ಸು ಇಷ್ಟು ಅಂತ, ಇಷ್ಟು ವಯಸ್ಸಿದ್ದು ಇದು ಪೆಲ್ವಿಕ್ ಬೋನ್ ಇರ್ಬೋದು ಅಂತ. ಅವಳಿಗೆ ಆವಾಗ ಸುಮಾರು 23 ವಯಸ್ಸು. ಸೊ 23ವರೆನೋ 23 ಮುಕ್ಕಾಲು ಆ ಥರ ವಯಸ್ಸು ಹೇಳಿದ್ರು. ನಮ್ಮ ಇಂಡಿಯಾ ಪಾಪ್ಯುಲೇಷನಲ್ಲಿ ತೊಗೊಳ್ಳಿ, 1 ಗಂಟೆ ಹೆಚ್ಚು ಕಮ್ಮಿ ಆದರೆ ಎಷ್ಟು ಪಾಪ್ಯುಲೇಷನ್ನು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅಂಥದ್ರಲ್ಲಿ ನಮಗೆ ಏನು 6 ತಿಂಗಳು ಹೆಚ್ಚು ಕಮ್ಮಿ ಆದರೆ ಇಂಡ್ಯಾದಲ್ಲಿ ಆ ವಯಸ್ಸಿನವರು ಎಷ್ಟೋ ಜನ ಇರ್ತಾರೆ. ಅದು ಇದೇ ಹುಡುಗಿ ಅಂತ ಹೆಂಗೆ ಹೇಳ್ತೀರ ನೀವು? ಮೂಳೆ ಅಂತ ಗಂಡಸ್ದು ಹೆಂಗಸು ಅಂತ ಹೇಳಿದ್ವಿ. ಈಗ ಅದು ಎಲ್ಲ ಮೂಳೆಗಳು ಹೆಂಗಸ್ದಂತ ಆಯಿತು, ಒಬ್ಬರದೇ ಅಂತ ಆ ಒಂದು ಏಜ್ ಗ್ರೂಪಲ್ಲಿ ಬಂತು. ಇನ್ನು ಅವಳದೇ ಅಂತ ಹೆಂಗೆ ಹೇಳೋದು? ಬೀನಾದೇ ಇದು ಅಂತ ಹೇಳೋದು. ನಾವೇನಾದರೆ ಕೊಲೆ ಕೇಸಲ್ಲಿ ಇದು ಒಬ್ಬರದ್ದು ಕೊಲೆ ಆಗಿದೆ ಅಂತ ಪ್ರೂವ್ ಮಾಡಬೇಕಾದ್ರೆ ಕೊಲೆ ಆದವ್ರದ್ದು ಬಾಡಿ ಕೂಡ ನಮಗೆ ಪ್ರೂವ್ ಮಾಡೋದು ಕೆಲಸ ಇದೆ. ಇಲ್ಲಿ ಮೂಳೆ ಇಟ್ಕೊಂಡು ಇವಳದೇ ಬಾಡಿ ಅಂತ ನಾವು ಹೇಳಿದ್ದು ನಂಬ್ತಾರಾ? ಅಲ್ಲಿವರೆಗೂ ಯಾರಿಗೂ ನಮ್ಮ ಫೊರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಸ್ಗೆ ಗೊತ್ತಿದ್ದಿಲ್ಲ ಹೇಗೆ ಅವಳದು ಇದು ಇಂಥವ್ರದ್ದೇ ಅಪ್ಪ ಅಮ್ಮಂದು ಇದು ಕೂಸುದು ಮಗುದು ಇವ್ರದ್ದು ಮೂಳೆ ಅಂತ ಹೇಳಲಿಕ್ಕೆ ಅಂತ. ಅದೊಂದು ಪ್ರಶ್ನೆ ನನಗೆ ಹಂಗೆ ಉಳಿತು. ಆದರೆ ಇವರು ಲವ್ ಮ್ಯಾರೇಜ್ ಆಗಿದ್ದು, ಲವ್ ಮ್ಯಾರೇಜಿಗೆ ಇಷ್ಟ ಇಲ್ದಿದ್ದು, ಇದನ್ನು ಇವನು ಬೇರೆಯವ್ರು ಕೇಳಿದಾಗ ಹೇಳಿದ್ದು ನನ್ನ ಮಗ ತಪ್ಪು ಮಾಡಿದ ಅಂತ, ಅವನ ಮಗನ್ನೇ ಇವಳಿಗೆ ಮಗನೇ ಸೇರಿಸ್ಕೊಳ್ದೇ ಇದ್ದಿದ್ದು, ಆ ನಂತರದಲ್ಲಿ ಮಗನ ನಂಬಿಸ್ಕೊಂಡು ಒಂದು ಅಂಗಡಿ ಹಾಕ್ಕೊಟ್ಟು ಅವನ್ನ ನಂಬಿಸಿ ಅವನ್ನ ಮೆತ್ತಿಗೆ ಅವನ ಕಡೆ ಮಾಡ್ಕೊಂಡಿದ್ದು, ಆಮೇಲೆ ಅವನು ಹೇಳ್ದಂಗೆ ಕೇಳಂಗೆ ಮಾಡ್ಕೊಂಡಿದ್ದು, ಆ ಹೇಳ್ದಂಗೆ ಕೇಳೋದು ಮಾಡಿಕೊಂಡ್ಮೇಲೆ ಅವನ ಉದ್ದೇಶ ಇದೇ ಇತ್ತು, ಅವಳನ್ನೇನಾದ್ರು ಮಾಡಬೇಕಂತ. ಸೊ ಅದನ್ನು ಪ್ಲ್ಯಾನ್ ಮಾಡಿ ಈ ಥರ ಅವಳನ್ನ ಕೊಲೆ ಮಾಡಿದ್ದು. ಕೊಲೆ ಮಾಡಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳು ನಾನು ಹೇಳಿದೆ ನಿಮಗೆ. ಜೊತೆಗೆ ಅವಳು ಪ್ರೆಗ್ನೆಂಟ್ ಇದ್ದಿದ್ದಕ್ಕೆ ಡಾಕ್ಟ್ರದ್ದು ಎವಿಡೆನ್ಸ್ ಹೇಳಿದೆ. ನೀವು ಮಾಡ್ತೀರಾ ಅವ್ರನ್ನ ಕೇಳಿದ್ರೆ ಅವರು ಕ್ಲೀನಾಗಿ ಹೇಳಿದರು ಪಾಪ. ಇನ್ನು ಅಕ್ಕಪಕ್ಕದವರು ಕೂಡ ಈ ಶ್ರೀಮಂತ ಮಾಡಿದ ದಿವಸ ಇವಳಿಗೂ ಶ್ರೀಮಂತ ಮಾಡಿಸ್ಕೊಂಡ್ಳು ಇವಳು. ಯಾರ್ದು ಆ ಬೆಂಗಾಲಿ ಲೇಡಿ ಅಮ್ಮ ಅಪ್ಪ ಇದ್ದರು, ಅವ್ರದ್ದು ಕೇಳಿಕೊಂಡು ಆಂಟಿ ನನಗೂ ಹಾಗೆ ಮಾಡಿ ಆಂಟಿ ಅಂತ ಹಾಕಿ ಸಿಂಪಲಾಗಿ ಮಾಡಿದ್ದಾರೆ ಅವರು. ಏನೋ ಮಳ್ಳು ತುಂಬೋದು ಏನೋ ಮಾಡ್ತಾರಲ್ಲ ನಿಮ್ಮ ಕಡೆ ಹಾಗೆ. ಸೊ ಇದನ್ನೆಲ್ಲ ಮಾಡಿದರೆ ವೆರಿ ಆಂಬಿಷಿಯಸ್ ಲೇಡಿ, ವೆಲ್ ಬಿಹೇವ್ಡ್, ಜೊತೆಗೆ ಭಾಳ ಸಹೃದಯವಂತೆ. ಯಾರ ಜೊತೆ ಒಂದು ಕೆಟ್ಟದಾಗಿ ಮಾತಾಡೋದಾಗಲಿ ಇಲ್ಲ ಅಂತ ನೈಬರ್ಹುಡ್ಡಲ್ಲಿ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಯಾವುದೇ ರೀತಿಯ ಹವ್ಯಾಸಗಳು, ನೀವು ಹೇಳಿದ್ರೆ ದುರ್ನಡತೆ ಇದ್ದಿದ್ದರೆ ಹಾಗೆ ಆಗ್ತಿತ್ತು. ಇವನು ಹೇಳೋದು ವೇವರ್ ಟೈಪ್ ಆಫ್ ಲೇಡಿ. ಹೆಂಗೆ ಅದು ಹೇಳಿದರೆ ಅದು ಜನ ಬಾಯಿ ಮುಚ್ಚೋಕ್ಕಾಗತ್ತೇನಾ? ಯಾರು ಹೇಳಿಲ್ಲ. ವೆಲ್ ಬಿಹೇವ್ಡ್, ಲಾಯಲ್ ಟು ದ ಹಸ್ಬೆಂಡ್, ಇನ್ನೇನು ಸ್ವಾಮಿ ಬೇಕು? ಸೊ ಇವೆಲ್ಲ ಸುಳ್ಳು. ಸೊ ಇದನ್ನೆಲ್ಲ ನಾವು ಒಂದು ಎವಿಡೆನ್ಸ್ ತಗೊಂಡು ಆ್ಯಸ್ ಇಟ್ ಈಸ್ ಮಾಡಿದ್ವಿ. ಅಷ್ಟೊತ್ತಿಗೆ ನಮಗೆ ಯಾರ್ದು ಬೋನ್ಸು ಅಂತ ಹೇಳಲಿಕ್ಕೆ ನಮ್ಮಲ್ಲಿ FSL ಏನು ಆಗ ನಾಲೆಡ್ಜ್ ಇರಲಿಲ್ಲ, ಮತ್ತು ಅಪ್ಲಿಕೇಶನ್ ಆಫ್ ಸೈನ್ಸು ಇರಲಿಲ್ಲ. ಆ ಒಂದು ಕೊರತೆ ಇದ್ದಿದ್ದರಿಂದ ನಾನೇನು ಮಾಡಿದೆ, ನಾನು ನಮ್ಮ ಡೈರೆಕ್ಟರ್ FSL ಆಗ ಡಾಕ್ಟರ್ ಮೋಹನ್ ಅಂತ ಅವರಿಗೆ ಪೆಸ್ಟರ್ ಮಾಡ್ತಿದ್ದೆ. ಇನ್ನೊಬ್ಬರು ರಾಘವೇಂದ್ರ ಅಂತ ಪಾಪ ಅವ್ರನ್ನೂ ನಾನು ಕೇಳಿ ಭಾಳ ಇದು ಮಾಡ್ತಿದ್ದೆ. ಮಾಡಿದಾಗ ಅವರು ತಲೆಯಲ್ಲಿತ್ತು. ನಮ್ಮ ಅದೃಷ್ಟಕ್ಕೆ ಚೆನ್ನೈಯಲ್ಲಿ ಒಂದು ವರ್ಲ್ಡ್ ಫೊರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಸ್ದು ಒಂದು ಕಾನ್ಫರೆನ್ಸ್ ಆಯಿತು. ಆ ಕಾನ್ಫರೆನ್ಸ್ಗೆ UK ಅವರು ಪ್ರೊಫೆಸರ್ ಜಫ್ರಿ ಅಂತ, ಆ ಜಫ್ರಿ ಅವರು ಕೂಡ ಅಲ್ಲಿ ಬಂದಿದ್ದರು. ಅವರು ಕೂಡ ಫೊರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟೇ. ಅವರು ಒಂದು ಕೇಸಲ್ಲಿ ಅಂದರೆ ಒಂದು ವೆಸ್ಟ್ ಇಂಡಿಯನ್ ಲೇಡಿ, ಅವಳು UKಗೆ ವೆಸ್ಟ್ ಇಂಡೀಸಿಂದ ಬಂದಿದ್ಳು. ಆದರೆ ಅವಳ ಮಗು ಒಂದು ಅಲ್ಲೇ ಉಳಿದಿತ್ತು. ಅವಳ ಗಂಡ ಅವರು ಸಪ್ರೇಟ್ ಆಗಿದ್ದರು. ಇಲ್ಲಿ ಮೈಗ್ರೇಷನಲ್ಲಿ ಅವಳು ತೊಗೊಳ್ಬೇಕಾಗಿತ್ತು. ಅದಕ್ಕೆ ವೀಸಾಗೆ ಅಪ್ಲೈ ಮಾಡಿದಾಗ ಅವಳದು ಮಗು ನಿಂದೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ ಅಂತ ಹೇಳಿದ್ರು. ಅವಳಿಗೆ ಏನು ಒಳಿಲಿಲ್ಲ. ಆಗ ಹಿಂಗೆ ಫ್ರೆಂಡ್ಸ್ ಎಲ್ಲ ಕೇಳಿಕೊಂಡು ಎಲ್ಲ ಮಾಡಿದಾಗ ಈ ಥರ 1987 ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಇಂಥವರು. ಅವ್ರನ್ನ ಕೇಳಿದರೆ ನಿಮ್ಗೇನಾದ್ರು ಒಂದು ಸಿಗ್ಬೋದು ಸಹಾಯ ಕೇಳಿ ಅಂತಂದಾಗ, ಆಯಿತು ನಿಮ್ಮ ಬ್ಲಡ್ ಸ್ಯಾಂಪಲ್ಲು ಮತ್ತು ನಿಮ್ಮ ಯಜಮಾನನ ಬ್ಲಡ್ ಸ್ಯಾಂಪಲ್ಲು ಮಗು ಸ್ಯಾಂಪಲ್ಲು ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ.
ಮಗು ಸ್ಯಾಂಪಲ್ ಸಿಗುತ್ತೆ, ಅವಳು ಸ್ಯಾಂಪಲ್ ಕೊಡ್ತಾಳೆ, ಗಂಡ ಒಪ್ಪೋದಿಲ್ಲ, ಯಾಕೆಂದರೆ ಅವ್ರು ಸಪ್ರೇಟಾಗಿ ಬಂದಿದ್ದಾರೆ. ಐ ವಿಲ್ ನಾಟ್ ಗಿವ್ ಅಂದ. ಆಗ ಗಂಡನ ತಮ್ಮ ಒಬ್ಬ ಇದ್ದ, ಅವನು ತಗೊಂಡು ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. so ಈಸ್ ಆಫ್ ಬಯೋಲಾಜಿಕಲ್ ಆರಿಜಿನ್ ಆಫ್ so ಮದರ್ ಆ್ಯಂಡ್ ರಿಲೇಟೆಡ್ ಟು so ಫಾದರ್ ಅಂತ ಆಗ್ತಾರೆ. ಐ ಮೀನ್ ದಿ ಅದರ್ ಸ್ಯಾಂಪಲ್ ಬ್ರದರ್ ಅವನು ಗಂಡನ ತಮ್ಮಂದು ಕೊಟ್ಟಿರ್ತಾರಲ್ಲ, ಇಟ್ ಈಸ್ ರಿಲೇಟೆಡ್ ಅಂತ ಕೊಡ್ತಾರೆ. ಮಗುದು ಅವ್ರದ್ದೇ ಅಂತ ಆಯ್ತಲ್ಲ. ಅಪ್ಪನ ಬೇಕಾದ್ರೆ ನೀವು ಕ್ವಶನ್ ಮಾಡ್ಬೋದು, ಅಮ್ಮನ ಕ್ವಶನ್ ಮಾಡೋಕ್ಕಾಗಲ್ಲವಲ್ಲ. ಸೊ ಆವಾಗ ಅದು ಕೇಸು ಸಾಲ್ವ್ ಆಗುತ್ತೆ, ಅವ್ರಿಗೆ ವೀಸಾ ಸಿಗುತ್ತೆ. ಇದು ಆವಾಗ 1987 ನಂದು 1988 ಕೇಸು. ಜೊತೆಗೆ ಅದೇ ಟೈಮಲ್ಲಿ ರಾಜೀವ್ ಗಾಂಧಿಯವರು ಕೊಲೆ ಆಗಿರುತ್ತೆ. ಅವ್ರ ಕೇಸಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತು, ಒಂದೊಂದು ಪೀಸು ಒಂದೊಂದು ಕಡೆ ಬಿದ್ದಿದೆ, ಅದೆಲ್ಲ ಸೇರಿಸಿ ಅವರು ಪೋಸ್ಟ್ಮಾರ್ಟಮ್ ಮಾಡುವಾಗ ಎಲ್ಲರದ್ದು ಒಬ್ಬರದ್ದೇ ಅಂತ ತೊಗೊಂಡು ಕೈ ಕಾಲು ತೊಡೆ ಅದು ಇದು ಏನು ಮಾಂಸ ಬಿದ್ದಿರ್ತದೆಲ್ಲ ಒಂದೇ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಆವಾಗ ಅವ್ರ ಕೇಸ್ ಒಂದು ಪೆಂಡಿಂಗ್ ಇರ್ತದೆ. ಇನ್ನೊಂದು ತಂದೂರು ಮರ್ಡರ್ ಅಂತ ನಿಮ್ಗೆ ಗೊತ್ತಿದೆ. ತಂದೂರಲ್ಲಿ ಹಾಕ್ಬಿಟ್ಟು ಕೊಲೆ ಮಾಡಿ 8 ದಿನ ಏನೋ ಸುಟ್ಬಿಟ್ಟಿರ್ತಾನೆ. ಆ ಕೇಸಲ್ಲಿ ಬೇಕಾಗಿರುತ್ತೆ. ಈ 3 ಕೇಸು ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿ ಹೈದ್ರಾಬಾದಲ್ಲಿ ಪೆಂಡಿಂಗ್ ಇರ್ತವೆ. ನಮ್ಮದಿಲ್ಲ, ನಾವು ಆಮೇಲೆ ಕಳಿಸೋದು. ಆಗ ನಾನು ಕಳಿಸ್ಬೇಕಾದ್ರೆ ನಮ್ಮ ಕೋರ್ಟಲ್ಲಿ ಕೇಳಿದ್ರೆ ಅಷ್ಟೊತ್ತಿಗೆ 3/4 ಟ್ರಯಲ್ ಮುಗ್ದಿತ್ತು ನಮ್ಮದು. ಟ್ರಯಲ್ ಮುಗ್ದಿದೆ, ಹೆಂಗೆ ಕೊಡೋಕ್ಕೆ ಬರುತ್ತೆ ಹಾಗೆ ಹೀಗೆ ಅಂತ ನಮ್ಮ ಜಡ್ಜು. ನಮಗೆ ಜಡ್ಜ್ ಮೇಲೆ ನಂಬಿಕೆ ಇತ್ತು. ಆದರೆ ಅವರೇನೆಂದರೆ ಇಷ್ಟು ಎವಿಡೆನ್ಸ್ ಚೆನ್ನಾಗಿ ಬಂದಿದೆ, ಇಷ್ಟೇ ಸಾಕು, ಇದ್ರ ಮೇಲೆ ಏನೋ ಕೇಸ್ ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯ ಅವರಿಗೆ. ಯಾಕಂದರೆ ಈ ಹೊಸ ನಾಲೆಡ್ಜ್ ಏನಿಲ್ವಲ್ಲ ಅಂತ ಅವರು. ನಾನು ಹೇಳಿದೆ ಇಲ್ಲ, ಇದೊಂದು ಸರಿ ಸಮ್ ನ್ಯೂ ಸೈನ್ಸ್. ಇವರು ನಮ್ಮ ಪ್ರೊಫೆಸರ್ ಕೇಳಿದ್ದು, ನಮ್ಮ ಡಾಕ್ಟರ್ ಮೋಹನ್ ಅವ್ರು ಕೇಳಿದ್ರು. ಆ ಪ್ರೊಫೆಸರ್ಗೆ ಆ ಕಾನ್ಫರೆನ್ಸಲ್ಲಿ ವಿಷಯ ಬಂದಾಗ ಅವ್ರು ಪೇಪರ್ ಪ್ರೆಸೆಂಟ್ ಮಾಡಿದ್ರು. ಪ್ರೆಸೆಂಟ್ ಮಾಡಿದ ಮೇಲೆ ಈ ಥರದ ಒಂದು ಸಿಚುಯೇಷನ್ ನಮ್ಮಲ್ಲಿದೆ ಕೇಸು, ಅದರಲ್ಲಿ ಕ್ಯಾನ್ ವಿ ಮೇಕ್ ಯೂಸ್ ಆಫ್ ದಿ ಆರ್ಟಿಕಲ್ಸ್ ವಿಚ್ ವಿ ಹ್ಯಾವ್ ಸೀಸ್ಡ್ ಟು ಕಂಡಕ್ಟ್ ದಿ DNA ಟೆಸ್ಟ್ ಅಂತ ಕೇಳಿದಾಗ, ಏನೆಲ್ಲ ಇದೆ ಅಂತ ಕೇಳಿದಾಗ ಫೀಮರ್ ಬೋನ್ ಇದೆ, ಈ ಥರ ಎಲ್ಲ ಇದೆ ಅಂತ ಕೇಳಿದಾಗ, ಎಸ್ ಯು ಕ್ಯಾನ್ ಡೂ ಇಟ್. ಆ ಫೀಮರ್ ಬೋನಲ್ಲಿ ಬೋನ್ ಮ್ಯಾರೋ ಇರುತ್ತೆ, ಅದನ್ನು ತೊಗೊಂಡು ಮಾಡ್ಬೋದು ಅಂತ ಹೇಳಿದ್ರು. ನಮಗೆ ಎಲ್ಲಿದ್ದು ಖುಷಿ. ಪ್ರೊಫೆಸರ್ ನಮ್ಮ ಡಾಕ್ಟರ್ ಮೋಹನ್ ಅವ್ರು ಬಂದರು, ಡೈರೆಕ್ಟ್ರು. ನಾಗರಾಜ್ ಎಲ್ಲಿದ್ದೀರಾ, ಬನ್ನಿ ನಾನು ಹೋದರೆ ಈ ಥರ ಒಳ್ಳೆ ಡೆವಲಪ್ಮೆಂಟು, ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ಎಂದು ಅಟ್ಲೀಸ್ಟ್ ಆಫ್ ಆದರೂ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ಬೋದು ಅಂತ. ಹೆಂಗೆ ಹೇಳ್ತೀರಿ, ಇನ್ನೂ ಪೂರ್ತಿ ಆಗಿಲ್ಲಲ್ಲ ಅಂತ. ಏನು ಮಾಡಬೇಕು, ಈಗೆಲ್ಲ ತೊಗೊಳ್ಬೇಕು. ಅದನ್ನ ಇವರಿಗೆ ಡಾಕ್ಟರ್ ಕಶ್ಯಪ್ ಅಂತ, ಈ ಹ್ಯಾಸ್ ಬಿನ್ ಟ್ರೈನ್ಡ್ ಬೈ ಹಿಮ್, 6 months ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರ ಹತ್ರ ಇದು ಮಾಡಿಸ್ಬೇಕು, ಅವ್ರಿಗೆ ಕಳಿಸ್ಕೊಡ್ಬೇಕು ನಾವು ಆಯಿತು. ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಇವರು ಕೋರ್ಟಲ್ಲಿ ರಿಜೆಕ್ಟ್ ಮಾಡೋದು ನಮ್ಮದು. ನಾವೇನು ಮಾಡಿದ್ವಿ, ಇಮಿಡಿಯೇಟಾಗಿ ಹೈಕೋರ್ಟ್ಗೆ ಹಾಕ್ಕೊಂಡ್ವಿ. ಹೈಕೋರ್ಟ್ಗೆ ಹಾಕ್ಕೊಂಡ್ರೆ ಹೈಕೋರ್ಟಲ್ಲಿ ಕೊಟ್ಟರು ಆಗ್ಬೋದು ಅಂತ. ನಮ್ಮ ಡಿಫೆನ್ಸ್ ಲಾಯರು ಆವಾಗ CH ಹನುಮಂತರಾಯ, ವೆರಿ ಎಮಿನೆಂಟ್ ಲಾಯರ್, ನಿಮ್ಗೆ ಗೊತ್ತಿದೆ. ಸೊ ಅವರೇನು ಅಬ್ಜೆಕ್ಷನ್ ಮಾಡಿದ್ರು ಅಂದರೆ, ಇಲ್ಲ ಸ್ವಾಮಿ ಅವ್ರು ಕೊಡೋಕ್ಕೆ ಬರೋಲ್ಲ, MO ಮಾರ್ಕ್ ಆಗಿಬಿಟ್ಟಿದೆ, ಕೊಟ್ಟರೆ ತಪ್ಪಾಗುತ್ತೆ, ಆಮೇಲೆ ಈ ಪೊಲೀಸರು ಮ್ಯಾನಿಪುಲೇಟ್ ಮಾಡ್ಬೋದು, ಅದನ್ನು ತಿದ್ಬೋದು, ಅದ್ರ ಮೇಲೆ ಏನಾದ್ರು ಅದು ಹಾಕಿ ಅದು ಇದೆಲ್ಲ ಒಂದೇ ಅಂತ ಮಾಡಿಸ್ಬೋದು, ಹಾಗೆ ಹೀಗೆ ಅಂತ ಸಸ್ಪೆಕ್ಟ್ ಮಾಡ್ತಾರೆ. ಆಗ ಅವರೇನು ಹೇಳ್ತಾರೆ, ಇದನ್ನೇನು ನೀವು ಕೋರ್ಟ್ ಮುಂದೆ ಇದೆ ಇವತ್ತು, ಎಕ್ಸಾಮಿನ್ ಆಗಿದೆ MOS ಅಂತ, ಅದನ್ನು ನೀವು ಕೋರ್ಟ್ ಸೀಲ್ ಆ್ಯಂಡ್ ಸಿಗ್ನೇಚರ್ ಮೇಲೆ ನೀವು ಕೋರ್ಟ್ ಅಫಿಷಿಯಲ್ ಮುಖಾಂತರ ಎಕ್ಸ್ಪರ್ಟ್ ಕಳಿಸಿ. ಇದೇನು ಸ್ಯಾಂಪಲ್ಸ್ ಬೇಕು, ಅವ್ರ ತಾಯಿದು, ಒಂದು ತಂಗಿ ಇರ್ತಾಳೆ ಮತ್ತು ಇನ್ನೊಬ್ಬ ತಮ್ಮ ಇರ್ತಾನೆ, ಅವ್ರದ್ದು ಬ್ಲಡ್ ಸ್ಯಾಂಪಲ್ಸನ್ನು ನೀವು ಪೊಲೀಸ್ ಮುಖಾಂತರ ಕಳಿಸ್ಕೊಡಿ ಅಂತ. ನಾವು ಹಾಗೆ ಮಾಡ್ತೀವಿ. ಆವಾಗ ಕೋರ್ಟು ಕೂಡ, ಇಲ್ಲಿ ಸೆಷನ್ಸ್ ಕೋರ್ಟು ಒಪ್ತಾರೆ. ಒಪ್ಪಿದ ಮೇಲೆ ಟ್ರಯಲ್ ನಿಲ್ತದೆ. ಅಲ್ಲಿ ಹೋದರೆ ಅಲ್ಲಿ ಇನ್ನೊಂದು ಪ್ರಾಬ್ಲಮ್, ಇದು ಫಸ್ಟ್ ಕೇಸು ಇಂಡಿಯಾದಲ್ಲಿ ಅಲ್ಲ, ಈ ಪ್ರಪಂಚದಲ್ಲೇ ಒಂದು ಕ್ರೈಮಲ್ಲಿ ಉಪಯೋಗಿಸುವಂಥದ್ದು ಸಂದರ್ಭ ಇದು. ಕ್ರೈಮ್ ಸಾಲ್ವ್ ಮಾಡೋಕ್ಕೆ. ಇವತ್ತು ನೀವು ರೇಪ್ ಆದರೆ ಈಸಿಯಾಗಿ ತೊಗೊಳ್ತಾರೆ. ನೀವು ಕಾಮನ್ ಕೇಳಿದ್ರೆ DNA ಟೆಸ್ಟ್ ಮಾಡಿಸ್ರೆ ಅಂತಾರೆ. ಆವತ್ತಿನ ದಿವಸ ನನ್ನ ಕಷ್ಟ ಏನಂದರೆ, ಜಡ್ಜಸ್ಗೆ ಗೊತ್ತಿಲ್ಲ, ಲಾಯರ್ಸ್ಗೆ ಗೊತ್ತಿಲ್ಲ, ಮಾಧ್ಯಮದವ್ರಿಗೆ ಗೊತ್ತಿಲ್ಲ, ಬೇಡ ನಮ್ಮ ಅಧಿಕಾರಿಗಳಿಗೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮ್ಮ ಮೇಲಧಿಕಾರಿಗಳಿಗೆ ಗೊತ್ತಿಲ್ಲ, ನಮ್ಮ ಕೆಳಗಿನ ಗೊತ್ತಿಲ್ಲ. ನನಗೆ ಯಾಕೆ ಗೊತ್ತು ಅಂದರೆ, ನಾನು MSc ಮಾಡಿದ್ದೆ. ಆಗ ನಮ್ಮ ಸಬ್ಜೆಕ್ಟು ನಾನು ಹೇಳಿದೆ, ನನ್ನ ಮೈಂಡ್ಸೆಟ್ಟು ಸೈಂಟಿಸ್ಟ್ ಆಗಬೇಕಂತ. ಗೊತ್ತಿಲ್ಲ ಸೈನ್ಸ್ ಬೇಸ್ಡ್ ಒಂದು ಕೇಸ್ ನನ್ನ ಕೈಗೆ ಸಿಗುತ್ತೆ ನಾಳೆ ದಿವಸ ಅಂತ, ಅದು ಈ ಥರ ಸರ್ಕಮ್ಸ್ಟೆನ್ಸಲ್ಲಿ ಸಿಗುತ್ತೆ ಅಂತ ನನಗೆ ಖಂಡಿತ ನನಗೆ ಅನಿಸ್ತದೆ, ಐ ಮಸ್ಟ್ ಹ್ಯಾವ್ ಬಿನ್ ಡೆಸ್ಟೈನ್ಡ್ ಟು ಬಿ ಇನ್ ಪೊಲೀಸ್ ಟು ಸಾಲ್ವ್ ಎ ಕೇಸ್ ಅಂತ.
ಐ ಡಿಡ್ ದಿಸ್, ನಾನು ಭಾಳ ಪ್ರಾಮಾಣಿಕವಾಗಿ ಈ ಕೇಸನ್ನು ಮಾಡಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಿಷಬ್ ಶೆಟ್ಟಿ. ಈ ಸಂಜೆ ನ್ಯೂಸ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಅದ್ಭುತ ಸುದ್ದಿಗಳನ್ನು ಈ ಸಂಜೆ ನ್ಯೂಸಿಂದ ಪಡ್ಕೊಳ್ಳಿ.